ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ ಆಪರೇಷನ್ ಪಿ ಡಿ ಒ ಈ ಸಿರೀಸ್ ಏನು ಮಾಡ್ತಿದ್ದೀನಿ, 2023 ಮತ್ತು 24ರಲ್ಲಿ ಕೇಳಿದಂತಹ ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಬರ್ತಿದ್ದಾವೆ ಅನ್ನೋದು ಈ ಸಿರೀಸ್ ಏನು ಮಾಡ್ತಿದ್ದೀನಿ. ಇದರಲ್ಲಿ ಇವತ್ತು ಮಾಡ್ತಿರೋದು ಎಕನಾಮಿಕ್ಸಲ್ಲಿ ಕೇಳಿರುವಂತಹ KPSC ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾನೆ, ಯಾವ ಟಾಪಿಕ್ ಮೇಲೆ ಕೇಳಿದ್ದಾನೆ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಎಷ್ಟೆಷ್ಟು ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ ಅಂತ. ಈಗ ಆಲ್ರೆಡಿ ಪಂಚಾಯತ್ ಅಂತ ಸಪ್ರೇಟ್ ಮಾಡಿದ್ದೀನಿ, ಭೂ ಸುಧಾರಣೆ, ಸಹಕಾರ ಸಂಘ, ಆಮೇಲೆ ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇದು ಮಾಡಿಲ್ಲ. ಇದನ್ನು ಮಿಕ್ಸ್ ಮಾಡ್ಕೊಂಡೆ ಇದರೊಳಗೆ ಮಾಡಿರ್ತೀವಿ. ಆಮೇಲೆ ಸಮಾಜಶಾಸ್ತ್ರ ಅಂತ ಮಾಡಿ, ಆಮೇಲೆ ಮಾಸ್ಟರ್ ರಿವಿಷನ್ ಅಂತ ಇವಿಷ್ಟು ಸೇರಿಸ್ಕೊಂಡು ಮಾಸ್ಟರ್ ರಿವಿಷನ್ ಅಂತ ಒಂದು ಕ್ಲಾಸ್ ಕೂಡ ಮಾಡಿದೆ. ನಿನ್ನೆ ಕಾನ್ಸ್ಟಿಟ್ಯೂಷನ್ ಮಾಡಿದೆ, ಮೊನ್ನೆ ಜಿಯೋಗ್ರಫಿ ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ಇವತ್ತು ಎಕನಾಮಿಕ್ಸ್ ಕ್ಲಾಸು ಮಾಡ್ತಿದೆ. ಓಕೆನಾ? ಇವಿಷ್ಟು ಕ್ಲಾಸಸ್ಸು ನೀವು ಇನ್ನು ಯಾರು ನೋಡಿಲ್ಲ ಅವ್ರು ಹೋಗಿ ಪ್ಲೇ ಲಿಸ್ಟಲ್ಲಿ ಎಲ್ಲ ಕ್ಲಾಸಸ್ ಕೂಡ ಅವೈಲೇಬಲ್ ಇದ್ದಾವೆ, ನೀವು ಹೋಗಿ ನೋಡ್ಕೋಬೇಕಂತ ಹೇಳ್ತಾ, ಮತ್ತು ಇನ್ನೂ ಯಾರು ಕ್ಲಾಸಸ್ಸಿಂದ ನಮ್ಗೆ ಯೂಸಸ್ ಆಗ್ತಿದ್ರು ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸ್ ನೋಡಿ ಅಂತ ಹೇಳ್ತಾ, ಅದೇ ರೀತಿ ಇನ್ನೂ ಯಾರು ಇದಕ್ಕೆ ಥಿಯರಿ ಓದ್ಬೇಕು ಚೆನ್ನಾಗಿ ಅಂತ ಹೇಳಿದ್ದೆ ನಾನು. ನಿಮ್ಮ ಥಿಯರಿ ಆಲ್ರೆಡಿ ಓದಿದ್ರೆ ಓಕೆ, ಓದಿಲ್ಲ ಅಂದರೆ ನಿಮಗೆ ಕ್ಲಾಸಸ್ ಬೇಕಂದರೆ ಏನೇನಿದೆ ಥಿಯರಿ ಕ್ಲಾಸಲ್ಲಿ ಅಂದರೆ ಪಂಚಾಯತ್ ಇದೆ, ಭೂ ಸುಧಾರಣೆ, ಸಹಕಾರ ಸಂಘ, ಪರಿಸರದ ಸಮಸ್ಯೆಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಇವಿಷ್ಟು ಟಾಪಿಕ್ಸು ಥಿಯರಿ ಕ್ಲಾಸಸ್ ಆಲ್ರೆಡಿ ಇದೆ. ಅದು ಫ್ರೀ ಇರಲ್ಲ. ಜಾಯಿನ್ ಬಟನ್ ಅಂತ ನಂದು ಯೂಟ್ಯೂಬ್ನ ಓಪನ್ ಮಾಡಿದರೆ ಜಾಯಿನ್ ಬಟನ್ ಅಂತ ಬರುತ್ತೆ ಸ್ಟಡಿ ಝೋನಲ್ಲಿ. ಅದರಲ್ಲಿ 89 ರೂಪಾಯಿಗೆ ಅಂದರೆ 89 ರುಪಿಗೆ PDO ಎಕ್ಸ್ಟ್ರಾ ಸಿಲೆಬಸ್ ಅಂತ ಒಂದು ಟಾಪಿಕ್, ಅಂದರೆ ಅದೇ ಜಾಯಿನ್ ಬಟನ್ ಮೆಂಬರ್ಶಿಪ್ಗೆ ಅವೈಲೇಬಲ್ ಇದೆ. ಇದರಲ್ಲಿ 14 ವೀಡಿಯೋಸ್ ಇದ್ದಾವೆ. ಎಕ್ಸ್ಟ್ರಾ ಸಿಲೆಬಸ್ ಏನೇನಿದೆ ಅದರಲ್ಲಿ ಎಲ್ಲ ಕ್ಲಾಸಸ್ ಕೂಡ ಥಿಯರಿ ಕ್ಲಾಸಸ್ ಕವರ್ ಆಗಿದೆ. ನಿಮಗೆ ಕ್ವಶನ್ಸ್ ಆನ್ಸರು ಅವೆಲ್ಲ ಫ್ರೀನೇ ಇದೆ. ಓಕೆನಾ? ಇದು ಥಿಯರಿ ಕ್ಲಾಸ್ ಮಾತ್ರ 89 ರುಪಿಗಿದೆ. ಬೇಕಾದರೆ ಜಾಯ್ನ್ ಆಗಿ. ಹಾಗೆ ನಿನ್ನೆ 1000 ಹುಡುಗರು ಜಾಯ್ನ್ ಆಗಿದ್ದೀರಾ ಇದಕ್ಕೆ ಸ್ಟಡಿ ಝೋನ್ಗೆ. ನಿಮ್ಮ ಪ್ರೀತಿಗೆ ನಾನು ಯಾವತ್ತಿಗೂ ಚಿರಋಣಿ ಆಗಿರ್ತೀನಿ. ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಅಂತ ಹೇಳ್ತಾ, ಇದ್ರ PDF ಎಲ್ಲ ಅಲ್ಲೇ ಸಿಗ್ತವೆ ನಿಮಗೆ. ಇವತ್ತಿನ ಕ್ಲಾಸ್ಗೆ ಹೋಗೋಣ. ಮೊದಲನೇ ಕ್ವಶನ್ ಏನಿದೆ ಅಂದರೆ, ನೈಸರ್ಗಿಕ ಕೃಷಿ ಶೂನ್ಯ ಆಯವ್ಯಯದ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾನೆ. ಅಂದರೆ ಜೀರೋ ಬಜೆಟ್ ನೇಚರಿಂಗ್ ಫಾರ್ಮಿಂಗ್ ಈಸ್ ಟು ಅಂತ ಕೇಳಿದರೆ, ಇದಕ್ಕೆ ಆನ್ಸರ್ ಏನಂದರೆ ರಾಸಾಯನಿಕ ಕೀಟನಾಶಕಗಳು ನಿರ್ಮೂಲನೆ ಮಾಡುವುದು ಮತ್ತು ಉತ್ತಮ ಫಸಲಿನ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು. ಇದಕ್ಕೆ ಸೆಕೆಂಡ್ ಆನ್ಸರ್ ಆಗಿರುತ್ತೆ. ಅಂದರೆ ಕ್ವಶನ್ಸ್ ಯಾವ ರೀತಿ ಕೇಳ್ತಿದ್ದಾನೆ ಅದರ ಉದ್ದೇಶ ಆಗಿದೆ ನಾನು ಇದ್ರ ಕ್ಲಾಸಲ್ಲಿ ಹೇಳೋದು. ಯಾಕಂದರೆ ಥಿಯರಿ ಮಾಡ್ತಾ ಹೋದರೆ ಒಂದು ಕ್ವಶನ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡೋದು ಜಾಸ್ತಿ ಟೈಮ್ ಆಗುತ್ತೆ. ನಾನು ಜಸ್ಟ್ ಕ್ವಶನ್ ಯಾವ ರೀತಿ ಬರ್ತಿದ್ದಾವೆ KPSCಯಲ್ಲಿ, ಅವ್ರದ್ದು ಟ್ರೆಂಡ್ ಏನಿದೆ ಅನ್ನೋದು ಗೊತ್ತಾಗ್ಬೇಕು ನಿಮಗೆ ಅದೇ ರೀತಿ. ಓಕೆನಾ? ಇದಕ್ಕೆ ಸೆಕೆಂಡ್ ಆನ್ಸರ್ ರೈಟು. ಕೆಲವು ಹುಡುಗರು ಇಂಗ್ಲೀಷಲ್ಲೇ ಕಂಪ್ಲೀಟ್ ಮಾಡಿ, ಕೆಲವು ಹುಡುಗರು ಕನ್ನಡದಲ್ಲೇ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಿದ್ರು. ಈಗ ನಮ್ಮ ಇಬ್ಬರಿಗೂ ಇದು ಮಾಡೋಕ್ಕಾಗಲ್ಲ, ನಾನು ಅದಕ್ಕೆ ಎರಡನ್ನೂ ಮಾಡ್ತಿದ್ದೀನಿ. ಆರ್ಥಿಕ ಹೊಣೆಗಾರಿಕೆ ಆಯವ್ಯಯ ನಿರ್ವಹಣೆಯ ಅಧಿನಿಯಮ 2003ರ ಗುರಿ ಏನು ಅಂತ ಕೇಳಿದ್ದೇನೆ. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2003 ಇದರ ಉದ್ದೇಶ, ಇದರ ಗುರಿ ಏನು, ಇದರ ಏಮ್ಸ್ ಏನು ಅಂತ ಕೇಳ್ತಿದ್ದಾನೆ. ಇದಕ್ಕೆ ಆನ್ಸರು ಆದಾಯ ಕೊರತೆಯನ್ನು ತೆಗೆದುಹಾಕುವುದು ಮತ್ತು ವಿತ್ತೀಯ ಕೊರತೆಯನ್ನು ತೆಗೆದುಹಾಕುವುದು. ನಿಮಗೆ ಬೇಸಿಕ್ ಗೊತ್ತಿರಬೇಕು ಆದಾಯ ಕೊರತೆ ಅಂದರೆ ಏನು, ವಿತ್ತೀಯ ಕೊರತೆ ಅಂದರೆ ಏನು ಅಂತಂದು. ಓಕೆನಾ? ಫಿಸಿಕಲ್ ಡೆಫಿಸಿಟು, ರೆವೆನ್ಯೂ ಡೆಫಿಸಿಟ್ ಅಂತ ಬರ್ತವೆ. ಇದು ಅಂದರೆ ಏನಂತ ನಿಮಗೆ ಫಸ್ಟ್ ಗೊತ್ತಿರಬೇಕು. ಅದರಲ್ಲಿ 2003ರಲ್ಲಿ ಒಂದು ಅಧಿನಿಯಮ ಆಯ್ತಂತೆ, ಅದರ ರಿಲೇಟೆಡ್ಡು ಅದರ ಉದ್ದೇಶ ಏನು ಅಂತ ಕೇಳ್ತಿದ್ದಾರೆ. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಇದಿದೆ ಅಲ್ವಾ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಇದರ 2003ರಲ್ಲಿ ಒಂದು ಆ್ಯಕ್ಟ್ ಬರುತ್ತೆ. ಆ ಆ್ಯಕ್ಟಿನ ಪ್ರಮುಖ ಉದ್ದೇಶವೇನು ಅಂತ ಇದರಲ್ಲಿ ಕ್ವಶನ್ ಕೇಳಿದ್ದಾನೆ. ಇದು ಕರೆಂಟ್ ಅಫೇರ್ಸ್ ಅಂತಾನು ಹೇಳಂಗಿಲ್ಲ, ಬಟ್ ಇದು ಥಿಯರಿ ವೈಸು ಬೇಸಿಕ್ಕಲ್ಲೇ ಕೇಳಿದ್ದಾನೆ. ಓಕೆನಾ? ಇದಕ್ಕೆ ಆದಾಯ ಕೊರತೆಯನ್ನು ತೆಗೆದುಹಾಕುವುದು ಮತ್ತು ವಿತ್ತೀಯ ಕೊರತೆಯನ್ನು ತೆಗೆದುಹಾಕುವುದು, ಇದರ ವಿತ್ತೀಯ ಕೊರತೆಯನ್ನು ತಗ್ಗಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದ್ರಿಂದ ಇದಕ್ಕೆ 4th ಆಪ್ಷನ್ ರೈಟ್ ಆಗಿದೆ. ಓಕೆನಾ? ನೆಕ್ಸ್ಟ್, ಹಾಗೆ ಕ್ಲಾಸಸ್ ನಿಮಗೆ ಯೂಸ್ ಆಗ್ತಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಕ್ಲಾಸ್ ಹೇಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟು ಡ್ಯಾಶ್ ಮೂಲಕ ಕೈಗಾರಿಕಾ ಉತ್ಪನ್ನ ಸೂಚ್ಯಂಕ, ಯಾಕಂದರೆ ನೀವು ಮರ್ತು ಬಿಡ್ತೀರ ಲೈಕ್ ಮಾಡೋದು ಅಂತ ಹೇಳಿದೆ. ಇವಾಗ ಸೂಚ್ಯಂಕವನ್ನು ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು. ಅಂದರೆ ಡ್ಯಾಶ್ ಮೂಲಕ ದ ಇಂಡೆಕ್ಸ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಈಸ್ ಕಂಪೆಲ್ಡ್ ಅಂಡ್ ಪಬ್ಲಿಷ್ಡ್ ಬೈ. ಯಾರು ಕೈಗಾರಿಕಾ ಉತ್ಪನ್ನ ಸೂಚ್ಯಂಕವನ್ನು ಸಂಗ್ರಹಿಸಿ ಮತ್ತು ಅದನ್ನು ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಕ್ವಶನ್ ಕೇಳ್ತಾನೆ. CSO ಕೊಟ್ಟಿದ್ದಾರೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಆಮೇಲೆ NSO ಕೊಟ್ಟಿದ್ದಾರೆ, ರಿಸರ್ವ್ ಬ್ಯಾಂಕ್ ಕೊಟ್ಟಿದ್ದಾರೆ, ಆಮೇಲೆ ಇಂಡಿಯನ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಂತ ಕೊಟ್ಟಿದ್ದಾರೆ. ಭಾಳ ಹುಡುಗರು ಇಲ್ಲಿ ಟ್ರ್ಯಾಪ್ ಆಗ್ತಾರೆ, ಏನೋ ಇಂಡಸ್ಟ್ರಿಯಲ್ ಅಂತಂದು ಕ್ವಶನಲ್ಲಿ ಇದೆ ಇಲ್ಲಿದೆ ಅಂತಂದು.
ಬಟ್ ಇದಕ್ಕೆ ಆನ್ಸರ್ ಏನಂದರೆ CSO ಇದಕ್ಕೆ ಆನ್ಸರ್, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಇದೇನಿದಲ್ವಾ ಇದೆ ಫಸ್ಟ್ ಒಂದು ಆನ್ಸರ್ ಇದಕ್ಕೆ. ಇಂಡಸ್ಟ್ರಿಯಲ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಈಸ್ ಕಂಪೆಲ್ಡ್ ಅಂಡ್ ಪಬ್ಲಿಷ್ಡ್ ಬೈ ಯಾರಂದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಹಾಗಾದರೆ NSOದೊಳಗೆ ಯಾವ 2 ಸಂಸ್ಥೆಗಳು ಸೇರಿ ಪ್ರಸ್ತುತ ಇದನ್ನು NSO ಅಂತ ಕರಿತಿದ್ದಾರೆ? ಕಮೆಂಟ್ ಮಾಡಿ ಇದನ್ನು, ಓಕೆನಾ. ಕೆಳಗಿನ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ, ಸಮಿತಿಗಳ ಬಗ್ಗೆ ಕ್ವಶನ್ ಜಾಸ್ತಿ ಬರ್ತವೆ, ಓಕೆನಾ. ಕ್ವಶನ್ಸು ಆ ಸಮಿತಿ ಏನು ಹೇಳ್ತದೆ ಅಂತ ಕೇಳ್ತಾನೆ, ಇಲ್ಲಾಂದ್ರೆ ಈ ಥರ ಕೇಳ್ತಾನೆ ನೋಡಿ. ಫಸ್ಟ್ ಏನು ಕ್ವಶನ್ ಕೇಳ್ತಿದ್ರು ಗೊತ್ತಾ, ಆ ಸಮಿತಿ ಏನು ಹೇಳ್ತದೆ. ಈಗ ಭೀಮಲ್ ಜಲನ್ ಸಮಿತಿ ಅಂತ ಕೊಟ್ಟು ಈ ಸಮಿತಿಯ ಉದ್ದೇಶ ಏನಂತ ಕೇಳ್ತಿದ್ದಾರೆ, ಅಥವಾ ಉರ್ಜಿತ್ ಪಟೇಲು, ಅರವಿಂದ್ ಸುಬ್ರಹ್ಮಣ್ಯ ಸಮಿತಿ ಅಂತ ಕೊಟ್ಟಿದ್ದಾನೆ. ಈ ಥರ ಕೊಟ್ಟು ಆ ಸಮಿತಿಗಳು ಏನು ಹೇಳ್ತವೆ ಅಂತ ಕೇಳ್ತಿದ್ರು. ಬಟ್ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ, ಆ ಸಮಿತಿ ಏನು ಹೇಳುತ್ತೆ ಅಂತಾನೆ ಕ್ವಶನ್ ಕೊಟ್ಟಿದ್ದಾನೆ, ಅದನ್ನೇ ಏನು ಡಿಫಿಕಲ್ಟ್ ಮಾಡಿಲ್ಲ. ಆ ಸಮಿತಿ ಏನು ಹೇಳುತ್ತೆ ಅಂತಾನೆ ಅವನೇ ಕ್ವಶನಲ್ಲಿ ಕೊಟ್ಟಿದ್ದಾನೆ. ಅದೇ ರೀತಿ ಅದು ಯಾವುದಕ್ಕೆ ಸಮಿತಿಗೆ ಸಂಬಂಧಿಸಿದೆ ಅಂತ ಕೇಳಿದಾನೆ ಅಷ್ಟೇ. ಕೆಳಗಂಡ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತ ಸರ್ಕಾರ ಹೆಚ್ಚುವರಿ ಮೀಸಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಗಾಯಿಸಲು ನಿರ್ಧರಿಸಿತು? ಅಂದರೆ ಹೆಚ್ಚುವರಿ ಮೀಸಲು ಅಮೌಂಟನ್ನು ಅದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ವರ್ಗಾಯಿಸಬೇಕು ಅಂತಂದು ಯಾವ ಸಮಿತಿ ಸರ್ಕಾರಕ್ಕೆ ಶಿಫಾರಸು ನೀಡಿತ ಅಂತ ಕೇಳಿದಾನೆ. ಅದಕ್ಕೆ ಭೀಮಲ್ ಜಲನ್ ಸಮಿತಿ ಓಕೆನಾ. ಅಷ್ಟೇ, ಸಮಿತಿಗಳ ಬಗ್ಗೆ ಕೇಳ್ತಾನೆ, ಆ ಸಮಿತಿಗಳು ಏನು ಹೇಳ್ತವೆ ಅಂತ ಕೇಳ್ತಾನೆ, ಅದ್ರ ಮೇಲೆ ಕ್ವಶನ್ಸ್ ಇರ್ತದೆ. ಸಮಿತಿಗಳು ಎಕನಾಮಿಕ್ಸಲ್ಲಿ ಬಂದರೆ ಮ್ಯಾಕ್ಸಿಮಮ್ RBI ಫೋಕಸ್ ಮಾಡ್ತಾನೆ, ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ಫೋಕಸ್ ಮಾಡ್ತಾನೆ. ಅದರಲ್ಲಿ ಮತ್ತೆ ಸಮಿತಿಗಳು ಅಂತ ಬರ್ತಾವಲ್ಲ ಅದ್ರ ಬಗ್ಗೆ ಫೋಕಸ್ ಮಾಡ್ತಾನೆ. ನೆಕ್ಸ್ಟು ಇದು ಬರುತ್ತೆ ನೋಡ್ರಿ, ಪಂಚವಾರ್ಷಿಕ ಯೋಜನೆಗಳು, ಅದ್ರ ಮೇಲೆ ಫೋಕಸ್ ಮಾಡ್ತಾನೆ. ಅದನ್ನು ಸರಿಯಾಗಿ ನೋಡ್ಕೊಳ್ರಿ. ಅಂಡರ್ ದಿ ರೆಕಮೆಂಡೇಶನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟಿ RBI ಡಿಸೈಡ್ ಟು ಟ್ರಾನ್ಸ್ಫರ್ ಈಸ್ ಸರ್ಪ್ಲಸ್ ರಿಸರ್ವ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೇಳಿದರೆ ಅದಕ್ಕೆ ಉರ್ಜಿತ್ ಪಟೇಲ್ ಕಮಿಟಿ. ಸೆಕೆಂಡ್ ಆಪ್ಷನ್ ಇದೆ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು, ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಬಳಸಲಾದ ಆಧಾರದ ವರ್ಷ ಯಾವುದು ಅಂತ ಕೇಳಿದಾನೆ. ಅಂದರೆ ಪ್ರೆಸೆಂಟ್ಲಿ ಬೇಸ್ಡ್ ಇಯರ್ ಯಾವುದು ಬೇಸ್ ಇಯರ್ ಅಂತ ಕೇಳಿದಾನೆ. ನ್ಯಾಷನಲ್ ಇನ್ಕಮ್ ಎಸ್ಟಿಮೇಷನ್ಗೆ ಅದನ್ನು ಎಸ್ಟಿಮೇಟ್ ಮಾಡೋಕ್ಕೆ ಬೇಸ್ ಇಯರ್ ಯಾವುದು ಅಂತ ಕೇಳಿದಾನೆ. ಒಂದು ವರ್ಷ ತಗೊಂಡು ಆ ವರ್ಷದ ಬೇಸ್ ಇಯರ್ ಇಟ್ಕೊಂಡು, ಅಂದರೆ ಆ ವರ್ಷದ ಮೂಲವಾಗಿ ಇಟ್ಕೊಂಡು ಆ ವರ್ಷದಲ್ಲಿ ಏನು ಬೆಲೆ ಏರ್ತಾವಲ್ಲ ಅದನ್ನ ಬೇಸ್ ಇಯರ್ ಅಂತಂದು ಆ ಬೆಲೆಗೆ ಈ ವರ್ಷ ಕಂಪೇರ್ ಮಾಡ್ಕೊಳೋಕೆ ಬೇಸ್ ಇಯರ್ ಅಂತಾರೆ. ಅದು ರಾಷ್ಟ್ರೀಯ ಆದಾಯ ಅಂದಾಜಿಗೆ ಸಂಬಂಧಿಸಿದಂತೆ ಯಾವ ವರ್ಷವನ್ನು ಬೇಸ್ ಇಯರ್ ಆಗಿ ತಗೊಳ್ತಿದ್ದಾವೆ ಭಾರತದಲ್ಲಿ ಅಂತ ಕೇಳ್ತಿದ್ದಾನೆ. ನ್ಯಾಷನಲ್ ಇನ್ಕಮ್ ಎಸ್ಟಿಮೇಟ್ಗೆ ಯಾವುದು ಅಂತಂದು ಯಾವ ವರ್ಷ ಅಂದರೆ 2011 ಮತ್ತು 12. ಇದಕ್ಕಿಂತ ಬಿಫೋರ್ ಯಾವ ವರ್ಷ ಇತ್ತಂದರೆ ಇದು 2011, 12 ಮಾಡೋಕ್ಕಿಂತ ಬಿಫೋರು 2004, 5 ಬಿಫೋರ್ ಇರ್ತದೆ. ಅದು ಒಟ್ಟು ನೋಡ್ಕೊಳ್ರಿ. ಹಾಗೆ ಭಾರತದ ಸಗಟು ಬೆಲೆ ಸೂಚ್ಯಾಂಕವೂ ಕೂಡ ಯಾವುದ್ರ ಬೇಸ್ ಇಯರ್ ಅಂದರೆ ಅದು ಕೂಡ 2011 ಮತ್ತು 12 ಬೇಸ್ ಇಯರ್ನೇ. ಭಾರತದ ಸಗಟು ಬೆಲೆ ಸೂಚ್ಯಾಂಕವನ್ನು ಕೂಡ 2011 ಮತ್ತು 12 ಬೇಸ್ ಇಯರ್ನಲ್ಲೇ ಮಾಡ್ತಾರೆ. ಓಕೆ, ನೆಕ್ಸ್ಟ್ ರೆಪೋ ದರ. ಬ್ಯಾಂಕಿಂಗ್ ಹೇಳಿದ್ನಲ್ವ ನಾನು ನಿಮಗೆ, ರೆಪೋ ದರ ಕೇಳಿದೆ ನೋಡ್ರಿ. ರೆಪೋ ದರ ಅಥವಾ ರಿವರ್ಸ್ ರೆಪೋ ದರ, CRR, SLR ಈ ಥರ ಬರ್ತಾವಲ್ವಾ, ಆ ಕಾನ್ಸೆಪ್ಟು ಅಲ್ಲಿ ಕೂಡ ಕ್ವಶನ್ಸ್ ಕೇಳ್ತಾನೆ. ಈಗ ಏನು ಕೇಳಿದಾನೆ, ರೆಪೋ ದರ ಕೇಳಿದಾನೆ. ರೆಪೋ ದರವನ್ನು ಏನು ಹೇಳ್ತದೆ ಅಂತ ಕೇಳಿದಾನೆ. ದ ಟರ್ಮ್ ರೆಪೋ ರೇಟ್ ರೆಫರ್ಸ್ ಟು ಅಂತ ಕೇಳಿದಾನೆ. ಅಂದರೆ ರೆಪೋ ರೇಟ್ ಏನು ಹೇಳ್ತದೆ, ರೆಪೋ ದರ ಏನು ಹೇಳುತ್ತೆ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಹಣದ ದರಕ್ಕೆ ರೆಪೋ ದರ ಅಂತೀವಿ. ಅಂದರೆ ಇನ್ನೊಮ್ಮೆ, ಭಾರತೀಯ ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಹಣದ ದರ ಅಂದರೆ ಈಗ ಭಾರತೀಯ ರಿಸರ್ವ್ ಬ್ಯಾಂಕು, ಈಗ RBI ಬೇರೆ ಅದರ ಅಂಡರಲ್ಲಿ ಬರುವಂತಹ ಬ್ಯಾಂಕ್ಗಳಿಗೆ ಸಾಲ ಕೊಡುತ್ತೆ. ಸಾಲ ಕೊಟ್ಟಾಗ ನಾರ್ಮಲ್ ಬ್ಯಾಂಕ್ಸು RBIಗೆ ಏನು ಬಡ್ಡಿ ಕೊಡುತ್ತವ ಅದಕ್ಕೆ ರೆಪೋ ದರ ಅನ್ನೋದು. ಇನ್ನೊಮ್ಮೆ, ಈಗ A ಅನ್ನೋನೊಬ್ಬನಿದ್ದಾನೆ, B ಅನ್ನೋನಿದ್ದಾನೆ, ಓಕೆನಾ. A ಅನ್ನೋನು RBI ಆದರೆ B ಅನ್ನೋನು ನಾರ್ಮಲ್ ಬ್ಯಾಂಕು. ಈಗ RBI ಈಗ B ಅನ್ನೋನ್ಗೆ ಸಾಲ ಕೊಡುತ್ತೆ. ಸಾಲ ಕೊಟ್ಟಾಗ B ಅನ್ನೋನು ಅದಕ್ಕೆ ಬಡ್ಡಿ ಏನು ಕೊಡ್ತಾನಲ್ವಾ, ಈಗ ನಾರ್ಮಲ್ ಬ್ಯಾಂಕು ಇದಕ್ಕೆ ಬಡ್ಡಿ ಏನು ಕೊಡುತ್ತಲ್ವಾ, ಅದನ್ನೇ ಏನಂತಾರೆ ಅಂದರೆ ರೆಪೋ ರೇಟ್ ಅಂತಾರೆ. ಅದೇ ಉಲ್ಟಾ ಆದಾಗ ಹೆಂಗಂದ್ರೆ, ಈಗ ನಾರ್ಮಲ್ ಬ್ಯಾಂಕ್ಸ್ ಇದಾವಲ್ವಾ, ನಾರ್ಮಲ್ ಬ್ಯಾಂಕ್ಸು RBIಗೆ ಸಾಲ ಕೊಟ್ಟಾಗ, ಅಂದರೆ RBI ಹತ್ರ ದುಡ್ಡಿಟ್ಟಾಗ ಅದರಲ್ಲಿ ಬರುವಂಥ RBI ಅದಕ್ಕೇನು ಬಡ್ಡಿ ಕೊಡುತ್ತಲ್ವಾ ನಾರ್ಮಲ್ ಬ್ಯಾಂಕಿಗೆ, ಆ ವಾಣಿಜ್ಯ ಬ್ಯಾಂಕ್ಗಳು ಇರ್ತಾವಲ್ಲ, ವಾಣಿಜ್ಯ ಬ್ಯಾಂಕುಗಳು RBIಯಿಂದ ಬಡ್ಡಿಯನ್ನು ಪಡೆದರೆ ಅದನ್ನ ರಿವರ್ಸ್ ರೆಪೋ ರೇಟ್ ಅಂತಾರೆ. ಇನ್ನೊಮ್ಮೆ RBI ಬ್ಯಾಂಕು ಬೇರೆ ಬ್ಯಾಂಕುಗಳಿಗೆ ಬಡ್ಡಿಯನ್ನು ಅದು ಕೊಟ್ಟರೆ ರಿವರ್ಸ್ ರೆಪೋ ದರ,
ಅದೇ ಆರ್ ಬಿ ಐಗೆ ಬೇರೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಟ್ಟರೆ ಅದಕ್ಕೆ ರೆಪೋ ದರ ಅಷ್ಟೇ. ನೆಕ್ಸ್ಟ್, ಯಾವ ವರ್ಷದಲ್ಲಿ ಪರಿಣಾಮಕಾರಿ ಆದಾಯದ ಕೊರತೆಯನ್ನು ಪರಿಚಯಿಸಲಾಯಿತು ಅಂತ ಕೇಳಿದಾನೆ. ಎಫೆಕ್ಟಿವ್ ರೆವೆನ್ಯೂ ಡಿಫಿಸಿಟ್ ಯಾವ ವರ್ಷದಲ್ಲಿ ಅಂತ ಕೇಳಿದ್ರೆ 2012. ಇದಕ್ಕೆ ಗ್ರಾಹಕ ಬೆಲೆ ಸೂಚ್ಯಂಕ ವರ್ಷ ಅಂತಲೂ ಕೂಡ ಕರೀತಾರೆ. ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಕೂಡ 2012 ಆ ಬೇಸ್ ಮೇಲೆ ಅಳಿತಾರೆ. ಗ್ರಾಹಕ ಬೆಲೆ ಸೂಚ್ಯಂಕ ಮೂಲ ವರ್ಷವು ಕೂಡ ಅದ್ರ ಮೇಲೇನೆ ಅಳಿತಾರೆ. ಓಕೆನಾ. ಇನ್ನು ವಿಚ್ ಆಫ್ ದ ಫಾಲೋಯಿಂಗ್ ಇಯರ್ ವಾಸ್ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಇಂಟ್ರೊಡ್ಯೂಸ್ಡ್ ಅಂತ ಕೇಳ್ತಾರೆ. 2012 ಆನ್ಸರ್ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್. ಹಣದುಬ್ಬರದ ಮೇಲೆ ಕ್ವಶನ್ಸ್ ಬರ್ತವೆ. ಇದರಲ್ಲಿ ಯಾವ್ದ್ರಲ್ಲಿ ಕೇಳಿದೆ? ಇವಾಗ ಕೋರ್ ಇನ್ಫ್ಲೇಷನ್ ಬಗ್ಗೆ ಕೇಳಿದ್ದಾನೆ. ಕೋರ್ ಇನ್ಫ್ಲೇಷನ್ ಬಗ್ಗೆ ಉಳಿದು ಬೇರೆ ಬೇರೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಅವು ಒಂದು 5-6 ಬರ್ತವೆ ಟರ್ಮ್ಸ್ ಹಣದುಬ್ಬರದಲ್ಲಿ. ಆ ಹಣದುಬ್ಬರದಲ್ಲಿ ಆ 5-6 ಟರ್ಮ್ಸ್ ಕೂಡ ನೀವು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ರಿ. ಆ ಟರ್ಮ್ಗಳಲ್ಲೇ ಇದರಲ್ಲಿ ಕೋರ್ ಹಣದುಬ್ಬರ ಕೇಳಿದಾನೆ ಅಂದ್ರೆ ನೆಕ್ಸ್ಟ್ ಅಲ್ಲಿ ಇನ್ನೊಂದು ಕೇಳ್ತಾನೆ, ಸ್ಟ್ರಕ್ಚರಲ್ ಕೇಳ್ಬೋದು. ನೆಕ್ಸ್ಟ್ ಇವಾಗ ಕೋರ್ ಕೇಳಿದಾನೆ ಆ ಥರ. ಓಕೆನಾ. ಕ್ವಶನ್ ಏನಿದೆ, ಆಹಾರ ಮತ್ತು ಇಂಧನದ ಹೊರತುಪಡಿಸಿ ಎಲ್ಲಾ ಸರಕುಗಳ ಸೇವೆಗಳಲ್ಲಿನ ದರವನ್ನು ಏರಿಕೆಯನ್ನು ತೋರಿಸುವ ಹಣದುಬ್ಬರವನ್ನು ಏನೆನ್ನುತ್ತಾರೆ ಅಂದ್ರೆ ಕೋರ್ ಹಣದುಬ್ಬರ ಅಂತ ಕರೀತಾರೆ. ಓಕೆನಾ. ಇನ್ಫ್ಲೇಷನ್ ದಟ್ ಶೋ ಪ್ರೈಸ್ ರೈಸ್ ಇನ್ ಆಲ್ ಗೂಡ್ಸ್ ಅಂಡ್ ಸರ್ವಿಸ್ ಎಕ್ಸ್ಕ್ಲೂಡಿಂಗ್ ಫುಡ್ ಅಂಡ್ ಎನರ್ಜಿ ಈಸ್ ನೋನ್ ಆಸ್ ಕೋರ್ ಇನ್ಫ್ಲೇಷನ್. ಓಕೆ. ಆಮೇಲೆ ಕೆಲವು ಸರಕುಗಳ ಬೆಲೆಯಲ್ಲಿ ಹೆಚ್ಚಾಗುವ ಅದಕ್ಕೆ ಏನಂತಾರೆ ಅಂದ್ರೆ ಅತಿ ಸಮತೆ ಹಣದುಬ್ಬರ ಅಂತಾರೆ. ನೆಕ್ಸ್ಟ್, ಸಾಂಕ್ರಾಮಿಕ ಪಿಡುಗುಗಳಿಗೆ ಸಂಬಂಧಪಟ್ಟಂತೆ ಅತಿ ಕನಿಷ್ಠ ಪರಿಣಾಮಕ್ಕೊಳಗೊಟ್ಟ, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳಿದಾನೆ. ದ ಸೆಕ್ಟರ್ ಲೀಸ್ಟ್ ಇಂಪ್ಯಾಕ್ಟ್ ಬೈ ಪ್ಯಾಂಡಮಿಕ್ ರಿಲೇಟೆಡ್ ಅಂದ್ರೆ ಪ್ಯಾಂಡಮಿಕ್ ಈಗ ಏನಂದ್ರೆ ಸಾಂಕ್ರಾಮಿಕ ಪಿಡುಗು ಬಂದಾಗ ಸಂಬಂಧಪಟ್ಟಂತೆ ಅತಿ ಕಡಿಮೆ ಪರಿಣಾಮಕ್ಕೊಳಗಾದ ವಲಯ ಯಾವುದು? ಯಾವ ವಲಯ ಈ ಕೆಳಕೊಟ್ಟಿರುವಂತ ಅಗ್ರಿಕಲ್ಚರ್, ಇಂಡಸ್ಟ್ರಿ, ಸರ್ವಿಸು ಕೊಟ್ಟಿದಾರಲ್ಲ, ಇದ್ರೊಳಗೆ ಯಾವ ವಲಯ ಅತಿ ಕಡಿಮೆ ಪರಿಣಾಮಕ್ಕೊಳಪಟ್ಟಿದೆ ಅಂತ ಕೇಳಿದ್ರೆ ಅದು ಕೃಷಿ ವಲಯ ಆಗಿರ್ತದೆ. ಓಕೆ. ನೆಕ್ಸ್ಟ್ ಸೇಮ್ ಇದು. ಬೆಂಗಳೂರಿನಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಸಂಸ್ಥೆಯ ಸ್ಥಾಪಕರು ಯಾರು ಅಂದ್ರೆ VKRV ರಾವ್ ರವರು ಆ ಸಂಸ್ಥೆಯನ್ನು ಸ್ಥಾಪಿಸಿದವರು. PPP ಮಾಡೆಲ್ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಅಂತ. ಇದು ಮೂಲಸೌಕರ್ಯ ಒಪ್ಪಂದಗಳು ಮತ್ತು PPP ಮತ್ತು ಸಾರ್ವಜನಿಕ ಉಪಯುಕ್ತತೆಗಳಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲು ಯಾವ ಮಸೂದೆಯನ್ನು ಅಂಗೀಕರಿಸಲು ಪ್ರಸ್ತಾಪಿಸಲಾಗಿದೆ ಅಂದ್ರೆ ಇದು ಪಬ್ಲಿಕ್ ಯುಟಿಲಿಟಿ ಬಿಲ್ ಅಂತ ಬರುತ್ತೆ. ರೆಸಲ್ಯೂಷನ್ ಆಫ್ ಡಿಸ್ಪ್ಯೂಟ್ ಪಬ್ಲಿಕ್ ಯುಟಿಲಿಟಿ ಬಿಲ್. ಇದು ಕರೆಂಟ್ ಅಫೇರ್ಸ್ ಥ್ರೂ ಕೇಳಿರೋದು. ಕೆಳಗಿನಗಳಲ್ಲಿ ಬಜೆಟ್ ಅನ್ನು ಜಾರಿಗೊಳಿಸುವುದು, ಜನರಲ್ ಡಿಸ್ಕಷನ್ನು, ಅಪ್ರೋಪ್ರಿಯೇಷನ್ ಬಿಲ್ಲು, ಪಾಸಿಂಗ್ ಫೈನಾನ್ಸ್ ಬಿಲ್ಲು, ವೋಟಿಂಗ್. ನಿನ್ನೆ ಕ್ಲಾಸಲ್ಲಿ ಇದನ್ನ ಹೇಳಿದ್ದೀನಿ. ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಮಾಡಿದ್ನಲ್ಲ, ಅದರಲ್ಲಿ ಡಿಸ್ಕಸ್ ಮಾಡಿದೆ ಇದನ್ನ ಆಲ್ರೆಡಿ. ಓಕೆ. ನೆಕ್ಸ್ಟ್ ಕ್ವಶನು. ಸಪೋರ್ಟ್ ಪ್ರೈಸ್ ಪಾಲಿಸಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಪಾಲಿಸಿ, ಬಫರ್ ಸ್ಟಾಕು, ಡೆವಲಪ್ಮೆಂಟ್ ಕೋಆಪರೇಟಿವ್ ರೆಗ್ಯುಲೇಟ್ ಮಾರ್ಕೆಟ್ಸ್ ಅಂತ ಕೇಳಿದ್ದಾನೆ. ಅಂದ್ರೆ ಬೆಂಬಲ ಬೆಲೆ ನೀತಿ, ಸಾರ್ವಜನಿಕ ವಿತರಣಾ ನೀತಿ, ಕಾಪು ದಾಸ್ತಾನು, ಸಹಕಾರಿ ಮತ್ತು ನಿಯಂತ್ರಣ ಮಾರುಕಟ್ಟೆ ಅಭಿವೃದ್ಧಿ. ಇದರ ಥೀಮ್ ಏನು? ಥೀಮ್ ಅಂದ್ರೆ ಅದರ ಈಗ ಬೆಂಬಲ ಬೆಲೆ ನೀತಿ, ಸಪೋರ್ಟ್ ಪ್ರೈಸ್ ಪಾಲಿಸಿ ಅಂದ್ರೆ ಏನಂತ ಹಿಂಗೆ ಕ್ವಶನ್ ಕೇಳಿದಾನೆ. ಈಗ ಒಂದಕ್ಕೆ ಸಿ, ಬೆಂಬಲ ಬೆಲೆ ನೀತಿ ಅಂದ್ರೆ ಕೃಷಿ ಉತ್ಪನ್ನ ಬೆಲೆಗಳ ನಿರ್ದಿಷ್ಟ ಕನಿಷ್ಠಕ್ಕಿಂತ ಕುಸಿದಾಗ ಸರ್ಕಾರವೇ ಅದನ್ನು ಖರೀದಿಸಿ ಕನಿಷ್ಠ ಬೆಲೆಯನ್ನು ನೀಡುವುದು. ಬೆಂಬಲ ಬೆಲೆ ನೀತಿ ಅಂದ್ರೆ ಈಗ ಏನಾದರೂ ರೈತ ಬೆಳೆದಿರ್ತಾನೆ, ತರಕಾರಿ ಅಂತೀವಿ ನೋಡ್ರಿ, ಬೆಳೆಗಳು ಏನಾದ್ರು ಬೆಳೆದಿರ್ತಾನೆ, ರೈತ ಬೆಳೆದ ಬೆಳೆಗೆ ಸರಿಯಾದ ಮಾರ್ಕೆಟಲ್ಲಿ ಪ್ರೈಸ್ ಇರೋದಿಲ್ಲ. ಹಾಗಿದ್ದಾಗ ಅವನು ಮಾಡಿದಂತಹ ಕೂಲಿಗೂ ಕೂಡ ದುಡ್ಡು ಬರದೇ ಇದ್ದಾಗ ಅಂತ ಸಮಯದಲ್ಲಿ ಗೌರ್ಮೆಂಟು ರೈತನ ಪರವಾಗಿ ನಿಂತು ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಕನಿಷ್ಠವಾಗಿ ಇಷ್ಟಾದ್ರೂ, ಈಗ 100 ರೂಪಾಯಿ ಖರ್ಚು ಮಾಡಿದಾನಂದ್ರೆ ಅದಕ್ಕೆ ಕನಿಷ್ಠ ಅವನಿಗೆ 110 ಆದ್ರೂ ಕೊಟ್ಟು ಎಲ್ಲ ಪ್ರಾಡಕ್ಟ್ನ ಖರೀದಿ ಮಾಡ್ತಾನೆ. ರೈತ ಉತ್ಪಾದಿಸಿದಂತ ಎಲ್ಲವನ್ನು ಖರೀದಿ ಮಾಡ್ಕೊಂಡು ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡೋದಕ್ಕೆ ಕೃಷಿ ಬೆಲೆ ತನ್ನ ನಿರ್ದಿಷ್ಟ ಕನಿಷ್ಠದಿಂದ ಕುಸಿದಾಗ ಸರ್ಕಾರವೇ ಅದನ್ನು ಖರೀದಿಸುವುದು ಅಂತ ಹೇಳ್ತಾನೆ. ಅದಕ್ಕೆ 1:3. ಹಾಗಾದ್ರೆ ಸಾರ್ವಜನಿಕ ವಿತರಣಾ ನೀತಿ ಅಂದ್ರೆ ಏನಂದ್ರೆ ಕೃಷಿ ಉತ್ಪನ್ನಗಳ ಬೆಲೆಗಳನ್ನು ಸ್ಥಿರಗೊಳಿಸಲು ಸಹಾಯಕವಾಗುವುದಕ್ಕೆ ಸಾರ್ವಜನಿಕ ವಿತರಣಾ ನೀತಿ ಅಂತಾರೆ. ನೆಕ್ಸ್ಟ್, ಕಾಪು ದಾಸ್ತಾನು, ಬಫರ್ ಸ್ಟಾಕ್ ಅಂತ ಅಂದ್ರೆ ಬೆಲೆ ಕುಸಿತಕ್ಕೆ ವಿರುದ್ಧವಾಗಿ ಉತ್ಪಾದಕರನ್ನು ರಕ್ಷಿಸುವುದು. ಬೆಲೆ ಕುಸಿತಕ್ಕೆ ವಿರುದ್ಧವಾಗಿ ಉತ್ಪಾದಕರನ್ನು ರಕ್ಷಿಸುವುದಕ್ಕೆ ಕಾಪು ದಾಸ್ತಾನು ಅಂತಾರೆ.
ಮೇ ಬಿ ಇದು ಕಾಪು ದಾಸ್ತಾನು ಇದು ಅನ್ಸುತ್ತಪ್ಪ. ಕಾಪು ದಾಸ್ತಾನು ಬಿ ರೈಟ್ ಅನ್ಸುತ್ತೆ. ಡಿ ಅಲ್ಲ, ಹಾಂ ಬಿ ರೈಟ್ ಆಗೋಕೆ ಇದಕ್ಕೆ. ಕಾಪು ದಾಸ್ತಾನು ಬಿ ರೈಟ್ ಅನ್ಸುತ್ತೆ. ಡಿಟರ್ಮಿಂಗ್ ಪ್ರೈಸ್ ಫಾರ್ ದ ಬೆನಿಫಿಟ್ ಪ್ರೊಡ್ಯೂಸರ್ ಅಂಡ್ ಕನ್ಸ್ಯೂಮರ್ ಬೈ ದ ರಿಡ್ಯೂಸಿಂಗ್ ಇನ್ಕ್ಲೂಸಿವ್ ಮೀಡಿಯೇಟರ್ಸ್ ಮಧ್ಯವರ್ತಿಗಳ ಹಾವಳಿ. ಮೇ ಬಿ ಇದಕ್ಕೆ 3 ಅನ್ಸುತ್ತೆ. ಇದು ಆನ್ಸರ್ ಒಮ್ಮೆ ಕಮೆಂಟ್ ಮಾಡಿ ನೋಡ್ರಿ. ಇದಕ್ಕೆ ನಿಮ್ಗೆ ರೈಟ್ ಆನ್ಸರ್ ಗೊತ್ತಿದ್ರೆ ಇದಕ್ಕೆ ಮೇ ಬಿ ನನಗೆ ಆಪ್ಷನ್ನು ಎ ಅಥವಾ ಸಿ ಅಂತ ಅನ್ಸುತ್ತಪ್ಪ ನನಗೆ. ನೋಡಿ ಒಂದ್ಸರಿ ಇದನ್ನ ಕನ್ಫರ್ಮ್ ಮಾಡಿ, ಇಲ್ಲಾಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕನ್ಫರ್ಮ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಭಾರತದಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ಯಾರು ಶಿಫಾರಸು ಮಾಡ್ತಾರೆ? ಹೂ ರೆಕಮೆಂಡೆಡ್ ದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇನ್ ಇಂಡಿಯಾ? ಅಂದರೆ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ ಇವರು ರೆಕಮೆಂಡ್ ಮಾಡ್ತಾರೆ. ಯಾವುದನ್ನು? ಭಾರತದ ಕನಿಷ್ಠ ಬೆಂಬಲ ಬೆಲೆಯನ್ನು ಯಾರು ಶಿಫಾರಸು ಮಾಡ್ತಾರೆ ಅಂದರೆ ಕೃಷಿ ವೆಚ್ಚ ಹಾಗೂ ಬೆಲೆಗಳ ಆಯೋಗವನ್ನು ಇವರು ಅದನ್ನ ರೆಕಮೆಂಡ್ ಮಾಡ್ತಾರೆ. ಓಕೆನಾ? ಏನಾದರೂ ಮಿಸ್ಟೇಕ್ಸ್ ಆದರೆ ಹೇಳಿ ನನಗೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕರೆಕ್ಷನ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಕೂಡ ನಿಮ್ಮ ಜೊತೆಗೆ ಕಲಿತಾ ಇದ್ದೀನಿ. ನಾನು ಪರಿಪೂರ್ಣನಲ್ಲ, ಮೊದಲೇ ಹೇಳ್ತಿದ್ದೀನಿ ನಿಮಗೆ, ನಾನು ಕೂಡ ನಿಮ್ಮ ಜೊತೆಗೆ ಕಲಿತಿದ್ದೀನಿ. ಓಕೆ, ನೆಕ್ಸ್ಟ್ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಯೋಜನೆಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ಹೂ ಇಂಟ್ರೊಡ್ಯೂಸ್ಡ್ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಸ್ಕೀಮ್? ಯಾರಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದೆ RBIನೇ ಇದನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಶೂನ್ಯ ಮುಂಗಡ ಪತ್ರದ ಪರಿಪಾವನೆ ನೀಡಿದವರು ಯಾರು? ದ ಕಾನ್ಸೆಪ್ಟ್ ಆಫ್ ಜೀರೋ ಬೇಸ್ಡ್ ಬಜೆಟ್ ವಾಸ್ ಗಿವನ್ ಬೈ ಕೇನ್ಸ್ ಕೊಟ್ಟಿದ್ದಾರೆ, ಮೇಸ್ ಗ್ರೇವ್, ಹ್ಯಾನ್ಸನ್, ಪಿಹರ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರು ಪೀಟರ್ ಎ ಪಿಹರ್. ಇವರೇ ಜೀರೋ ಬೇಸ್ಡ್ ಬಜೆಟ್ ಕಾನ್ಸೆಪ್ಟ್ ಕೊಟ್ಟವರು. ಕರ್ನಾಟಕದ ಮೊಟ್ಟ ಮೊದಲ ನೋಂದಣಿ ಬ್ಯಾಂಕ್ ಯಾವುದಂದ್ರೆ ಚಿತ್ರದುರ್ಗ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇದೇ ರೈಟ್ ಆನ್ಸರ್. ಇದು ಯಾವಾಗ ಬರ್ತಂದ್ರೆ 1750ರಲ್ಲಿ 1700 ಆ ರೇಂಜಲ್ಲಿ ಬರುತ್ತೆ ನೋಡ್ರಿ. ಅದು 2000 ಎಕನಾಮಿಕ್ ಸರ್ವೆ ಮೇಲೆ ಯಾವ್ದಾರ ಕ್ವಶನ್ ಬರುತ್ತೆ ನೋಡ್ರಿ. 2020, 21, 22 ಇದು 2023 ಪೇಪರ್ ಇದು. ಬಟ್ ಕ್ವಶನ್ ಯಾವ ರೀತಿ ಕೇಳಿದೆ ನೋಡ್ರಿ. 2021, 22 ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ತಲಾ ಆದಾಯ ಎಷ್ಟೈತೆ ಅಂತ ಕೇಳಿದಾನೆ. ಎಕ್ಸಾಕ್ಟ್ ಕೇಳ್ತಾನೆ. ನಿಮ್ಗೆ ಇಷ್ಟು ನಂಬರ್ ಗೊತ್ತಿರಬೇಕು. ನೀವು ಫಸ್ಟ್ 2 ಅಷ್ಟೇ ನೆನ್ಪಿಟ್ಕೊಂಡು ಹೋದ್ರೂ ಕೂಡ ನಿಮ್ ಕ್ಲಾಸ್ ಆಗುತ್ತೆ. ಅದೇ ನೋಡ್ರಲ್ಲಿ ಎಲ್ಲದರಲ್ಲಿ 2 ಇದೆ ಫಸ್ಟ್ಗೆ. ಓಕೆನಾ? ಹಾಗಿದ್ದಾಗ ಎಕ್ಸಾಕ್ಟ್ ನಂಬರ್ ಕೇಳ್ತಿದ್ದ ನಾವು ನಿಮ್ಮ ಹತ್ರ. ಇದು ಫಸ್ಟ್ನೇ ಆನ್ಸರ್ ರೈಟ್. ಇದು ಕರೆಂಟ್ ಅಫೇರ್ಸ್ ಥ್ರೂ ಕೇಳಿರ್ತಾನೆ. ಬಟ್ ಕ್ವಶನ್ಸ್ ಹೇಗೆ ಬರ್ತವೆ ಅನ್ನೋದ್ರ ಆ ದೃಷ್ಟಿಯಿಂದ ಈ ಕ್ವಶನ್ಸ್ ತೊಗೊಂಡಿರೋದಷ್ಟೇ. ನೆಕ್ಸ್ಟು, ಕೆಳಗಿನ ಯಾವ ಸಮಿತಿಯ ಮೂಲಕ ಭಾರತದಲ್ಲಿ ಸಾರ್ವತ್ರಿಕ ಬ್ಯಾಂಕಿನ ಪರಿಕಲ್ಪನೆಯನ್ನು ಶಿಫಾರಸು ಮಾಡಲಾಗಿದೆ? ಓಕೆನಾ? RH ಕಾನ್ ಸಮಿತಿಯ ಶಿಫಾರಸಿನ ಮೂಲಕ ಭಾರತದಲ್ಲಿ ಸಾರ್ವತ್ರಿಕ ಬ್ಯಾಂಕಿಂಗ್ ಪರಿಕಲ್ಪನೆ ಶಿಫಾರಸನ್ನು ಮಾಡಲಾಗಿದೆ. ಯೂನಿವರ್ಸಲ್ ಬ್ಯಾಂಕಿಂಗ್ ಯಾರು ರೆಕಮೆಂಡ್ ಮಾಡಿದ್ರು ಅಂತ ಕೇಳ್ತಿದ್ದಾನೆ. ಓಕೆನಾ? ಇದಕ್ಕೆ RH ಕಾನ್ ಕಮಿಟಿ. ರಿಪೀಟ್ ಆಯ್ತಾ ಇದು ಕ್ವಶನು? ರಿಸೆಟ್ಸೆಕ್ಸ್ ರೀಸಿಡೆಕ್ಸ್ ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೂಲ ವರ್ಗಾವಣೆ ದರಗಳ ಆಧಾರದ ಮೇಲೆ ಭಾರತ ವಸತಿ ಸ್ವತ್ತುಗಳ ದರಗಳನ್ನು ಹೆಚ್ಚಿಸಲು ಸೂಚ್ಯಂಕವನ್ನು ತಯಾರಿಸಲಾಗಿದೆ. ವಸತಿ ಹಣಕಾಸು ಸಂಸ್ಥೆಗಳು ಮತ್ತು ಬ್ಯಾಂಕ್ಗಳ ವಿವಿಧ ಮೂಲಗಳಿಂದ ದೊರೆಯುವ ದ್ವಿತೀಯ ದತ್ತಾಂಶಗಳಿಂದ ಸೂಚ್ಯಂಕವನ್ನು ತಯಾರಿಸಲಾಗಿದೆ. ಇವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದಾನೆ. ಇದು ಮೇನ್ ಇಂಪಾರ್ಟೆಂಟ್. ಯಾವ ಸರಿ ಕೇಳಿದಾನೋ ರಾಂಗ್ ಕೇಳಿದಾನೆ ಅಂತ. 2 ಕೂಡ ಸರಿ. ಇದಕ್ಕೆ ರಿಸೆಡೆಕ್ಸ್ ಅಂದರೆ ರಿಸಿಡೆಕ್ಸ್ ಇದೈತಲ್ವ, ಇದ್ರದ ಎಕ್ಸ್ಪ್ಯಾಂಡ್ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ. ನಾಮಮಾತ್ರ GDP ಕೇಳಿದೆ ನೋಡ್ರಿ. ಅವಾಗಲೇ ಹೇಳಿದ್ನಲ್ವ ನಾನು, GDP GNP ಆ ಥರ ಟರ್ಮಲ್ಲಿ ಕೇಳ್ತಾನೆ ಕ್ವಶನ್. GDP GNP ಬಗ್ಗೆ ಕೇಳಿದೆ ನೋಡಿ. ನಾಮಮಾತ್ರ GDPಯ ನೈಜ GDPಗೆ ಸಮನಾಗಿದ್ದರೆ ಅಂದರೆ ನಿಮ್ಗೆ 2 ಗೊತ್ತಿರಬೇಕು. ಹಾಗಿದ್ದಾಗ ಮಾತ್ರ ಈ ಕ್ವಶನ್ಸ್ ರೈಟ್ ಮಾಡಕ್ಕೆ ಬರುತ್ತೆ. ಇಫ್ ನಾಮಿನಲ್ GDP ಈಸ್ ಈಕ್ವಲ್ ಟು ರಿಯಲ್ GDP ದೆನ್ ದ GDP ಡಿಪ್ಲೇಟರ್ ಈಸ್ ಈಕ್ವಲ್ ಟು 1 ಅಂತ ಇದಕ್ಕೆ ಆನ್ಸರ್. ಸೆಕೆಂಡ್ ಆಪ್ಷನ್ ರೈಟು. ಕೆಳಗಿನಗಳಲ್ಲಿ ಯಾವುದು ಸರಿ ಅಂದರೆ ಯಾವುದು ಸರಿ ಅಂತ ಕೇಳಿದೆ ಅಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೂ ಅಂತ ಕೇಳ್ತಿದ್ದಾನೆ. ಯಾವ್ದು ರೈಟ್ ಅಂತಂದು ಸೀದಾ ಡೈರೆಕ್ಟ್ ಆನ್ಸರೇ ಬರ್ತೀನಿ ನಾನು. ಇದನ್ನು ಉಳಿದೆಲ್ಲ ನೀವು ಓದ್ಕೊಳ್ಳಿ. ಯಾಕೆ ರಾಂಗ್ ಅಂತಂದು ನೋಡ್ಕೋಬೇಕು ಹಂಗೆ ನೀವು. ಮುಂದುವರೆದ ರಾಷ್ಟ್ರಗಳಿಗಿಂತ ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಕಡಿಮೆ ತಾಂತ್ರಿಕ ವರ್ಗಾವಣೆಯನ್ನು FDI ಉಂಟು ಮಾಡುತ್ತದೆ. ಇದು ರೈಟ್ ಆನ್ಸರ್ ಇದಕ್ಕೆ. ಓಕೆನಾ? FDI ಕಾಸಸ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಡೆವಲಪ್ಮೆಂಟ್ ಕಂಟ್ರೀಸ್ ಡೆವಲಪ್ಮೆಂಟ್ ಕಂಟ್ರೀಸ್ ಅಂತ ಇದಕ್ಕೆ ಆನ್ಸರು. 4th ಆಪ್ಷನ್ ರೈಟ್ ಆನ್ಸರು. ನೆಕ್ಸ್ಟ್, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ
ಇದ್ರ ಬಗ್ಗೆ ಯಾವ ರೀತಿ ಕ್ವಶನ್ ಬಂದಿದೆ ನೋಡಿ. ಫರ್ಟಿಲಿಟಿ ರೇಟ್ ಬಗ್ಗೆ ಕೇಳಿದಾನೆ ಕ್ವಶನ್ಸ್. ಅದರಲ್ಲಿ ಯಾವ ರೀತಿ ಕೇಳಿದೆ ಎಕ್ಸಾಕ್ಟ್ ಗೊತ್ತಿರ್ಬೇಕಂತಂದು ಕೇಳಿದೆ. 1.7 ಆನ್ಸರ್ ಅದಕ್ಕೆ. ಓಕೆನಾ. 2023 ಎಕ್ಸಾಮ್ ನಡೆದಿರೋದು, 23 ಆದರೂ ಕ್ವಶನ್ ಬಂದಿರೋದು ನೋಡಿ 2019-20 ರಾಷ್ಟ್ರೀಯ ಕುಟುಂಬ ಸಮೀಕ್ಷೆಯ ಪ್ರಕಾರ ಕರ್ನಾಟಕ ರಾಜ್ಯ ಜನ್ಯ ಒಟ್ಟು ಇದ್ರ ಇಂಗ್ಲೀಷ್ ಕನ್ನಡ ಒಂಥರ ಐತಡ್ರಿ, ಇದು ಇಂಗ್ಲೀಷಲ್ಲಿ ನೋಡ್ತೀನಿ. ಟೋಟಲ್ ಫರ್ಟಿಲಿಟಿ ರೇಟ್ ಇನ್ ಕರ್ನಾಟಕ ಇದು ಕೇಳಿದೆ. ಇದಕ್ಕೆ 1 ಆಪ್ಷನ್ ರೈಟ್. ಓಕೆನಾ. 1.7. ನೆಕ್ಸ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಪ್ರಕಾರ RBI ವಾರ್ಷಿಕ 2 ವರದಿಗಳನ್ನು ಪ್ರಕಟಿಸುತ್ತದೆ. ಅಂದರೆ ವಾರ್ಷಿಕವಾಗಿ ವರ್ಷದಲ್ಲಿ RBI 2 ವರದಿಗಳನ್ನು ಪ್ರಕಟ ಮಾಡ್ತತಿ. ಅವು ಯಾವ್ಯಾವ ವರದಿಗಳಂತ ಕೇಳ್ತಿದ್ದಾನೆ. ಒಂದನೇದು ಭಾರತ ಬ್ಯಾಂಕಿಂಗ್ ಪ್ರವೃತ್ತಿ ಮತ್ತು ಪ್ರಗತಿಪರ ಮೇಲಿನ ವರದಿ. ನೆಕ್ಸ್ಟ್ ಬ್ಯಾಂಕಿಂಗ್ ವಾರ್ಷಿಕ ವರದಿ, ಆನ್ಯುವಲ್ ರಿಪೋರ್ಟು, ರಿಪೋರ್ಟಿಂಗ್ ಪ್ರೋಗ್ರೆಸ್ ಬ್ಯಾಂಕಿಂಗ್ ಇನ್ ಇಂಡಿಯಾ. ಇವೆರಡು ರಿಪೋರ್ಟ್ಗಳನ್ನು RBI ಆನ್ಯುವಲಿ ಅಂದರೆ ವಾರ್ಷಿಕವಾಗಿ ಬಿಡುಗಡೆ ಮಾಡ್ತದೆ ಅಂತ. ಎಕೋ ಮಾರ್ಕ್ ಅಂದರೆ ಇದು ಎಕೋ ಮಾರ್ಕ್ ಈಸ್ ಸಿಂಬಲ್ ಈಸ್ ರಿಲೇಟೆಡ್. ಎಕೋ ಮಾರ್ಕ್ ಅಂದರೆ ಎನ್ವಿರಾನ್ಮೆಂಟ್ ರಿಲೇಟೆಡ್, ಇದು ಪರಿಸರಕ್ಕೆ ಸುರಕ್ಷತೆ ಸರಕುಗಳ ಅದರ ರಿಲೇಟೆಡ್ ಹೇಳುತ್ತೆ. ಆಮೇಲೆ ಬ್ರಿಟನ್ ವುಡ್ಸ್ ಅವಳಿಗಳು ಯಾವುವು? ಬ್ರಿಟನ್ ವುಡ್ಸ್ ಇಟ್ ಮೀನ್ಸ್ IMF ಅಂಡ್ IBRD. ಉಡುಗೊರೆ ಅಂಚಿನ ಮಾರುಕಟ್ಟೆ ಎಂದರೇನು? ಗಿಲ್ಟ್ ಎಡ್ಜ್ ಮಾರ್ಕೆಟ್ ಮೀನ್ಸ್ ಮಾರ್ಕೆಟ್ ಆಫ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಅಂದರೆ ಗಿಲ್ಟ್ ಎಡ್ಜ್ ಮಾರ್ಕೆಟ್ ಅಂದರೆ ಏನಂದರೆ ಮಾರ್ಕೆಟ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಅಂದರೆ ಸರ್ಕಾರದ ಭದ್ರತೆಗಳ ಮಾರುಕಟ್ಟೆಗೆ ಉಡುಗೊರೆ ಅಂಚಿನ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಇದಕ್ಕೆ ಆನ್ಸರ್. ಓಕೆ. ನೆಕ್ಸ್ಟ್ ಗ್ರೀನ್ ಗೋಲ್ಡ್ ಕ್ರಾಂತಿ ಇದು ಯಾವುದಕ್ಕೆ ಸಂಬಂಧಿಸಿದೆ? ಬಿರುದು ಉತ್ಪಾದನೆಗೆ ಸಂಬಂಧಿಸಿದೆ. ಗ್ರೀನ್ ಗೋಲ್ಡ್ ರೆವಲ್ಯೂಷನ್ ಬ್ಯಾಂಬೋ ಪ್ರೊಡಕ್ಷನ್ಗೆ ಸಂಬಂಧಿಸಿದೆ. ಓಕೆನಾ. ನೆಕ್ಸ್ಟ್ ರೈಟ್ ಆಯ್ತು. ಆನ್ಸರ್ ಕ್ವಶನ್ಸ್ ಎಲ್ಲ ಮುಗಿದು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಕ್ಲಾಸಸ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ. ಉಳಿದದ್ದು ಹೇಳಿದ್ನಲ್ವ ನಾವು ನಿಮಗೆ. ಇದರಲ್ಲಿ ಏನಾದರೂ ಥಿಯರಿ ಕ್ಲಾಸಸ್ ನಿಮಗೆ ಬೇಕಾದರೆ 89 ರೂಪಿಗೆ ಇದೆ ಇದ್ರ ಥಿಯರಿ ಕ್ಲಾಸು. ನಾನು ಹಳೆ ಕ್ಲಾಸ್ ಅಂದರೆ ರೀಸೆಂಟಾಗಿ ಮಾಡಿರೋ ಅದರಲ್ಲಿ ಜಸ್ಟ್ ಕ್ವಶನ್ ಆನ್ಸರ್ ಹೇಳಿದ್ದೀನಿ. ಈ ಮಾಡೋ ಉದ್ದೇಶ ಏನಂದರೆ KPSC ಅವನು ಯಾವ ರೀತಿ ಕ್ವಶನ್ ಬರ್ತವೆ ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲ. ಅಂದರೆ ಹೊಸ್ದಾಗಿ ಬರ್ತಿರ್ತಾರಲ್ಲ ಹುಡುಗರು, ಅವ್ರಿಗೂ ಗೊತ್ತಾಗಲಿಲ್ಲ ಅಂದ್ರೆ ಇನ್ನು ಕ್ವಶನ್ಸ್ ನೋಡಿದರೆ ಈ ರೀತಿ ಕ್ವಶನ್ಸ್ ಬರ್ತವೆ ಅಂತ ನಿಮಗೆ ಮೊದಲೇ ಗೊತ್ತಿರಬೇಕು. ಯಾಕಂದರೆ ನೀವು ಇಲ್ಲಿ ಸಿಂಗಲ್ ಲೈನ್ ಓದ್ಕೊಂಡು ಹೋದ್ರೆ ಅಲ್ಲಿ ಸೀದಾ ದೊಡ್ಡ ಕ್ವಶನ್ ಬಂದರೆ ತಲೆ ಕರ್ಕಂತ ಕುಂದ್ರಬೇಕಾಗ್ತದೆ. ಏನಪ್ಪ ಎಂಥ ಕ್ವಶನ್ ಬಂದವ ಅಂತಂದು. ಆಮೇಲೆ ನಿಮ್ಗೆ ಏನು ಅನ್ಸುತ್ತೆ? ಡಿಫಿಕಲ್ಟ್ ಬಂದೈತೆ ಅನ್ಸುತ್ತೆ. ಯಾಕಂದರೆ ಅದು ನಾರ್ಮಲ್ ಪ್ಯಾಟ್ರನ್ನೇ ಅವಂದದು, ಅದೇ ಪ್ಯಾಟರ್ನಲ್ಲಿ ಕೇಳಿರ್ತಾನೆ. ಬಟ್ ನಿಮಗೆ ಅಂಥ ಕ್ವಶನ್ ನೋಡಿರಲ್ಲ. ಅದು ಆಗಬಾರ್ದು ಎಕ್ಸಾಮಲ್ಲಿ ಹೋದಾಗ ಅನ್ನೋ ದೃಷ್ಟಿಯಿಂದ ನಿಮಗೆ ಅದು ಇವಾಗಲೇ ಗೊತ್ತಾಗಲಿ, ದೊಡ್ಡ ಕ್ವಶನ್ ಕೂಡ ಬರ್ತವೆ ಅಂತ ನಿಮ್ಗೆ ಇವಾಗಲೇ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಕ್ವಶನ್ಸ್ ನಾನು ಈ ರೀತಿ ಬರ್ತವೆ ಅಂತ ಕ್ವಶನ್ಸು ಅದಕ್ಕೆ ನಿಮಗೆ ಮೊದಲೇ ತೋರಿಸ್ತಿದ್ದೀನಿ. ಈ ರೀತಿ ಬಂದಾಗ ನಿಮ್ಗೆ ಕಂಪ್ಲೀಟ್ ಗೊತ್ತಿರ್ಬೇಕು. ಇದಾಗಲಿ ಮತ್ತು ಅದು ಇದಾಗಲಿ ನಿಮ್ಗೆ ಕಂಪ್ಲೀಟ್ ಗೊತ್ತಿರ್ಬೇಕು ನಿಮಗೆ. ಇದು ನೋಡ್ರಿ, ಇದು ಆರ್ಡರ್ ವೈಸ್ ನಿಮಗೆಲ್ಲ ಗೊತ್ತಿದ್ರೆ ಮಾತ್ರ ಹೊಂದಕ್ಕೆ ಬರುತ್ತೆ. ಇಂಥ ಕ್ವಶನ್ಸು ಮೊದಲೇ ನಿಮಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಕ್ಲಾಸಸ್ ಮಾಡ್ತಿರೋದು. ಅದಕ್ಕೆ ಕ್ವಶನ್ಸ್ ಎಲ್ಲ ಫಸ್ಟ್ ಮಾಡಿದ್ದೀನಿ. ಆಮೇಲೆ ಈ PDO ಎಕ್ಸಾಮ್ಗೆ ಪಂಚಾಯತ್, ಭೂ ಸುಧಾರಣೆ, ಸಹಕಾರ ಸಂಘ, ಎನ್ವಿರಾನ್ಮೆಂಟು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇವು ಭಾಳ ಇಂಪಾರ್ಟೆಂಟ್ ಇವು. ಅದಕ್ಕೆ ನಾನು ಇದನ್ನ ಪೇಡ್ಗೆ ಇಟ್ಟಿದ್ದೀನಿ 89 ರೂಪಿಗೆ. ನಿಮಗೆ ಬೇಕಾದರೆ ಯಾರಾದರೂ ಹೋಗಿ ನನ್ನ ಚಾನಲ್ ಓಪನ್ ಮಾಡಿದರೆ, ಫಸ್ಟ್ ಚಾನಲ್ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ಜಾಯಿನ್ ಸಿಂಬಲ್ ಅಂತ ಬರುತ್ತೆ. ಈ ಜಾಯಿನ್ ಸಿಂಬಲ್ ಪಕ್ಕ ಅದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ PDO ಎಕ್ಸ್ಟ್ರಾ ಸಿಲೆಬಸ್ ಅಂತ ಇರುತ್ತೆ. ಇದಕ್ಕೆ 89 ರೂಪಾಯಿ ಇದೆ ನೋಡಿ. ಇದಕ್ಕೋಗಿ ಜಾಯ್ನ್ ಆಗಿ. ಕೆಲವೊಂದು ಹುಡುಗರು 299 ಜಾಯ್ನ್ ಆಗಿದ್ರೆ ಅದಕ್ಕೆ ಆಮೇಲೆ ಅವ್ರನ್ನ ಕೇಳಿದಾಗ ಏನು ಹೇಳಿದ್ರೆ ಅಂದರೆ, ಸರ್ ಇಲ್ಲ ಸರ್, ನಮಗೆ ನಿಮ್ಮ ಕ್ಲಾಸಸ್ಸಿಂದ ತುಂಬ ಯೂಸಸ್ ಆಗಿದೆ, ನಮಗೆ ಡೊನೇಟ್ ಮಾಡ್ಬೇಕು ಅನಿಸಿತು, ಅದಕ್ಕೆ ಕೊಟ್ಟಿದ್ವಿ ಅಂತ ಹೇಳಿದರು. ನನಗೆ ತುಂಬ ಥ್ಯಾಂಕ್ ಯು, ಅವ್ರಿಗೆ ಭಾಳ ಥ್ಯಾಂಕ್ ಯು ಹೇಳ್ತೀನಿ ಅವ್ರಿಗೆ. ಹಾಗೆ ಭಾಳ ಹುಡುಗರು ಕೂಡ ಇದಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಒಂದೊಂದ್ಸರಿ ಸ್ಟ್ರಕ್ ಏನೋ ಆಗೋದಿಲ್ಲ. ಅದು ಭಾಳ ಹುಡುಗರು ಅಟ್ ಎ ಟೈಮ್ ಜಾಯ್ನ್ ಆಗೋದ್ರಿಂದ ಸ್ವಲ್ಪ ಇದಾಗಿರುತ್ತೆ ಅಷ್ಟೇ. ನೀವು ಜಾಯ್ನ್ ಆದಮೇಲೆ ಸ್ವಲ್ಪ ಬ್ಯಾಕ್ ಬಂದು ರಿಟರ್ನ್ ಓಪನ್ ಮಾಡಿದರೆ ಕ್ಲಾಸಸ್ ಬಂದೇ ಬರ್ತವೆ. ಯಾರಿಗೂ ಆ ಥರ ಕ್ಲಾಸಸ್ ಪ್ರಾಬ್ಲಮ್ ಆಗಿಲ್ಲ. ನೀವು ಆಮೇಲೆ ಒಂದು 5 ನಿಮಿಷ ಬಿಟ್ಟರೆ ನೀವೇ ಆಯ್ತು ಸರ್ ಬಂದಿದೆ ಅಂತ ಹೇಳಿದ್ರೆ. ಓಕೆನಾ. ಪೇ ಮಾಡಿಬಿಟ್ಟೆ ನೋಡೋಕೆ ಹೋಗಬೇಡಿ. ಬ್ಯಾಕ್ ಬಂದು ಯೂಟ್ಯೂಬಿಂದ ಬ್ಯಾಕ್ ಬಂದು ಒಂದ್ಸರಿ ಕ್ಲಿಯರ್ ಮಾಡಿ ಫೋನು, ಆಮೇಲೆ ಓಪನ್ ಮಾಡಿ ಕ್ಲಾಸಸ್ ಓಪನ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳಿದ್ನ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.